ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಮಾಡ್ಕೋತಾ ಮೊದಲ ರಂಗೋಲಿಯನ್ನು ಹಾಕ್ಕೋತಾ ಇದ್ದೀನಿ. ರಂಗೋಲಿ ಹಾಕೋದ ನಂತರ ಪೂಜೆಯನ್ನು ಮಾಡ್ಕೊಂಡು ಆಮೇಲೆ ನಮ್ಮ ಲಕ್ಷ್ಮಿಗೆ ಹೊರಡ್ತಾ ಇದ್ದೀನಿ. ಬೇಗನೆ ಇವತ್ತು ಕೆಲಸವನ್ನು ಮುಗಿಸ್ಕೊಂಡಿದ್ದೆ. ಸ್ವಲ್ಪ ನಮ್ಮ ಮನೆಯವರು, ನನ್ನ ಮಗ, ಆಮೇಲೆ ನಾನು ಹೋಗ್ತಾ ಇದ್ವಿ. ಆಮೇಲೆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು ಸ್ವಲ್ಪ ಲೇಟನ್ನು ಆಗೋಯ್ತು ಇವತ್ತು. ಮತ್ತು ನಾನು ಇವತ್ತು ಯಾವ ರೀತಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ತರಗ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಬೆಲ್ಲದ ತರಗ ಮಾಡ್ತಾಯಿದ್ದೀನಿ. ಹೇಗಂಥೇಳಿ ನಾನು ತೋರಿಸ್ತೀನಿ ಇವಾಗಲೇ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಕರ್ಜಿಕಾಯಿ ಮಾಡಬೇಕಂತಿತ್ತು, ಕರ್ಜಿಕಾಯಿ ಮಾಡೋಕ್ಕಾಗಲಿಲ್ಲ. ಕರ್ಜಿಕಾಯಿ ನಾಳೆ ಮಾಡ್ತೀನಿ. ಆಮೇಲೆ ನಾನು ಇವತ್ತು ತರಗ ಮಾಡಿದ್ದ ತೋರಿಸ್ತೀನಿ. ಇವತ್ತು ತರಗ ಯಾವ ರೀತಿ ಅಂದರೆ ಬೆಲ್ಲದ ತರಗ ಮಾತ್ರ ತೋರಿಸ್ತಾ ಇದ್ದೀನಿ. ನಾಳೆ ಅಚ್ಚ ಖಾರದ ಪುಡಿ ಹಾಕಿ ನಾನು ಮಾಡ್ತಾಯಿದ್ದೀನಿ. ಅದನ್ನು ನಾನು ನಾಳೆ ಶೇರ್ ಮಾಡ್ತೀನಿ, ನೆಕ್ಸ್ಟ್ ಲಾಗ್ದಲ್ಲಿ ತೋರಿಸ್ತೀನಿ. ನಮ್ಮ ಮಹಾಲಕ್ಷ್ಮಿಗೆ ಹೋಗಿ ಬರೋದು ಲೇಟಾಗಿ ಹೋಯಿತು. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿತ್ತು ಅಂತೇಳಿ ರೇಷನನ್ನು ತರಿಸ್ಕೊಂಡಿದ್ದೆ. ಆಮೇಲೆ ಇವತ್ತು ಮೈದಾ ಹಿಟ್ಟಿಂದ ತರಗ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಮೈದಾ ಹಿಟ್ಟು 2 ಅಥವಾ 3 ಬೌಲ್ ತೊಗೋರಿ. ಆಮೇಲೆ ಕಡಲೆ ಹಿಟ್ಟು 1 ಬೌಲ್ ತೊಗೋರಿ. ಸ್ವಲ್ಪ ರವೆಯನ್ನು ತೊಗೋರಿ. ಆಮೇಲೆ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಎಣ್ಣೆಯನ್ನು ಹಾಕೋರಿ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ತೊಗೊಂಡು ಅದನ್ನು ನೀರಲ್ಲಿ ಹಾಕಿ ಕರಿಸ್ಕೊಳ್ಳಿ. ಅದನ್ನು ಕುದಿಸ್ಬೇಡ್ರಿ, ಯಾಕಂದ್ರೆ ಅದು ಆನ್ ಬರುತ್ತೆ, ಅದು ಗಟ್ಟಿಯಾಗಿಬಿಡುತ್ತೆ. ಇದನ್ನು ಪಾಕ ರೀತಿ ಮಾಡ್ಕೊಂಡು ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕಾ. ಇದು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಪ್ರವಾಸಕ್ಕೆ ಹೋದಾಗ, ನಮ್ಮ ಮನೆ ದೇವರಿಗೆ ಹೋದಾಗ ಹೋಳಿಗೆ ಮನೆಯನ್ನು ತಂದಿದ್ದೆ. ತುಂಬ ಚೆನ್ನಾಗಿತ್ತು. ಅದನ್ನು ನಾನು ಮತ್ತೊಂದು ಲಾಗ್ದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಅದು ಕಾಣಿಸ್ತಾ ಇದೆ ನಿಮಗೆ. ಮತ್ತು ಇದು ನಾನು ಪುಟ್ಟ ಉಂಡೆಗಳನ್ನು ಇಟ್ಕೋತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ದೊಡ್ಡನೂ ಮಾಡ್ಕೋಬೋದು. ನಂಗೆ ಇಷ್ಟೇ ಅಂಥೇಳಿ ನಾನು ಇಷ್ಟೇನೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇದು ಮಾಡ್ಬೋದು ನೀವು. ಮತ್ತು ನಮ್ಮ ಮನೆಯಲ್ಲಿ ನಾವು ನವರಾತ್ರಿಗೆ ಕರ್ಜಿಕಾಯಿ ತರಗ ಅಷ್ಟೇ ಮಾಡೋದು, ಮತ್ತೇನು ಜಾಸ್ತಿ ಏನು ಮಾಡಲ್ಲ. ನಮ್ಮ ಕಡೆ ಇದಷ್ಟೇ ಮಾಡ್ತಾರೆ ನೋಡಿ. ಇದನ್ನು ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ. ಈ ರೀತಿ ಇದನ್ನು ಲಟ್ಟಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಹಿಟ್ಟು ಹಚ್ಕೋಬೇಕು, ಯಾಕಂದರೆ ಜಾಸ್ತಿ ಹಿಟ್ಟಾದರೆ ಅದು ಎಣ್ಣೆ ಒಳಗೆ ಕಪ್ಪಾಗಿ ಬಿಡುತ್ತೆ ಅದು ಆಮೇಲೆ ಅಂಥೇಳಿ. ಈ ರೀತಿ ನಾನು ಕ್ರಿಸ್ಪಿಯಾಗಿ ನಾನು ಕರಿದು ತಕ್ಕೋತಾ ಇದ್ದೀನಿ ನೋಡಿ. ಯಾವ ರೀತಿ ಈ ಥರ ತರಗ ಮಾಡಿದ್ದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದವ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ನಮ್ಮೂರಲ್ಲಿ ಗೇಮ್ಸ್ ಇಟ್ಟಿದ್ರಲ್ಲ, ಎಲ್ಲರೂ ಗೇಮ್ಸನ್ನು ಆಡ್ತಾಯಿದ್ರು. ಹಾಗೆ ಒಂದು ವಿಡಿಯೋನ ಹಾಕಿದ್ದೆ. ಇದು ಯಾವ ರೀತಿ ಗೇಮ್ ಅಂದರೆ, ಒಂದು ಬಲೂನನ್ನು ಉಬ್ಬಿಸ್ಕೊಂಡ ಹಿಂದೆ ಇಟ್ಕೋಬೇಕು, ಅದನ್ನು ಬೇರೆದವರು ಹೊಡಿಬೇಕು ಅಂಥೇಳಿ ಇದು ಆಟ. ತಮ್ಮ ಕೈಯಿಂದ ಸೇಫ್ ಮಾಡ್ಕೋಬೇಕು, ಬೇರೆಯವ್ರದನ್ನು ಮಾತ್ರ ಹೊಡಿಬೇಕು ಅನ್ನೋದು ಇದು ಆಟ. ತುಂಬ ಚೆನ್ನಾಗಿತ್ತು. ನಾನೇನು ಆಡೋಕ್ಕೆ ಹೋಗಲಿಲ್ಲ. ನಾನು ಗರ್ಬಾ ಡ್ಯಾನ್ಸ್ ಅಷ್ಟೇ ಮಾಡ್ತಾಯಿದ್ದೀನಿ ಅಷ್ಟೇ, ಮತ್ತೇನು ಮಾಡೋಕ್ಕೆ ನಾನು ಹೋಗಲ್ಲ. ನನಗೇನು ಜಾಸ್ತಿ ಬರುತ್ತೆ, ಆದರೆ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಗರ್ಬಾ ಒಂದೇ ನಾನು ಮಾಡ್ತಾ ಇರೋದು. ನಮ್ಮದು ಗರ್ಬಾ ಡ್ಯಾನ್ಸ್ ಯಾವ ರೀತಿ ಇತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಇದೇ ರೀತಿ ನಾನು ಲಾಗ ದಿನಕ್ಕೆ ಹಾಕ್ತೀನಿ. ನವರಾತ್ರಿ ಇನ್ನು 3-4 ದಿನ ಇದೆ ಅಷ್ಟೇ. ಮತ್ತು ಪ್ಲೀಸ್ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ. ಮತ್ತು ನಾಳೆ ಸ್ವಲ್ಪ ಊರಿಗೆ ಹೋಗೋದಿದೆ, ಅದನ್ನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ಫೋಟೋಸ್ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.